ಇಲ್ಲ ಕಣೋ ಯಾಕೋ ಸಡನ್ ಆಗಿ 1 ಸೆಕೆಂಡ್ ಹೋಯ್ತು ಅನ್ಕೊಂಡ್ಬಿಟ್ಟೆ ನನ್ನ ಪ್ರಾಣ. ಅದು ಅಪ್ಪ ಅದು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ ನೆನಪಿದೆ. ಸ್ವಿಮ್ಮಿಂಗ್ ಪೂಲ್ ಅಥವಾ ಒಂದು ಟಬ್ ನೀರಲ್ಲಿ ಮನುಷ್ಯನ ಮುಳುಗಿಸ್ಬಿಟ್ರೆ ಹೇಗಾಗತ್ತೆ ಸಡನ್ ಆಗಿ ಹಾಗಾಗೋಯ್ತು. ಮತ್ತೆ ಅದು ಪ್ರತಿಯೊಂದ್ ಕಡೆ ಈ ಕಡೆ ಹಾಸ್ಪಿಟಲ್ಗೂ ಪೂರೈಸ್ಬೇಕು, ಮನೆ ನಡಿಬೇಕು, ನಂದು ಎಜುಕೇಶನ್ ನಡಿಬೇಕಿತ್ತು, ಎಲ್ಲ ಒಂದ್ ಕಡೆ ಗೋಜಲು ಆಗ್ತಾ ಎಲ್ಲೋ ಒಂದ್ ಕಡೆ ಅಪ್ಪಂಗೆ ಅದೇ ಪ್ರೆಷರ್ ಸ್ಟಾರ್ಟ್ ಆಗ್ಬಿಡಿ. ನಿರೂಪಣೆಗೂ ಅಷ್ಟೇ ಸುಮಾರು ಕಾರ್ಯಕ್ರಮಗಳು ಬರ್ತೀನಿ ಅಂತ ಒಪ್ಕೊಂಡು ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅದು ಈ ವೇದಿಕೆ ಮೂಲಕ ನಾವೆಲ್ಲರೂ ಕ್ಷಮೆ ಕೇಳಬೇಕು. ಬಿಟ್ರೆ ಅವತ್ತಿನ ದಿನಕ್ಕೆ ನಾವು ಇದನ್ನು ಹೇಳೋ ಹಾಗಿರಲಿಲ್ಲ. ಕುಲಕರ್ಣಿಗೆ ಏನಾಗಿದೆ, ಥ್ರೋಟ್ ಇನ್ಫೆಕ್ಷನ್, ಗಂಟ್ಲು ಸರಿಗಿಲ್ಲ. ಕುಲಕರ್ಣಿ ಏನು ಎಷ್ಟೊಂದು ಜನ ಬೇರೆ ಬೇರೆ ಡಾಕ್ಟರ್ಸ್ ರೆಫರ್ ಕೊಟ್ಟಿದ್ದಾರೆ, ಹೋಗ್ತೀವಿ ಅಂತ. ಒಂದ್ಸತಿ ಕಾಲೇಜಿಗೆ ನಾನು ಇನ್ನೇನು ಹೊರಡಬೇಕಿತ್ತು. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಏನೋ ಕಷ್ಟ ಅಂದ್ರು. ಅಮ್ಮ ಒಂಚೂರು ಬಿಟ್ಬಿಡಿ ಇವತ್ತು ಕಾಲೇಜು, ಹಾಸ್ಪಿಟಲ್ಗೆ ಹೋಗೋಣ ಅಂದರು. ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಹಾಸ್ಪಿಟಲಲ್ಲಿ ತೋರಿಸ್ಕೊತಾ ಇದ್ದಿದ್ದು. ಅಲ್ಲಿ ಇಮಿಡಿಯೇಟಾಗಿ ಹೋದ್ವಿ. ಒಳಗಡೆ ಡಾಕ್ಟರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಾನು ಆಚೆ ಇದ್ದೆ, ಅಪ್ಪ ಅಮ್ಮ ಒಳಗಿದ್ರು. ಏನಾಯ್ತೇನೋ ಸಡನ್ನಾಗಿ ವೀಲ್ ಚೇರಿಂದ ಅಪ್ಪನ ಕರ್ಕೊಂಡ್ಬರ್ತಾ ಇದ್ದಾರೆ. ದಡ್ಡ ಎಲ್ಲರೂ ಓಡ್ತಾ ಇದ್ದಾರೆ. ನಾನು ನನ್ನ ಪಾಡಿಗೆ ನಿಂತೋನ್ ಏನಾಯ್ತು ಇವತ್ತಾನೆ OPD ಅಂತ ಹೋಗಿದ್ದಲ್ವ ನೋಡಿದ್ರೆ ಟಕ್ಕ ತೊಗೊಂಡೋಗಿ ಎಮರ್ಜೆನ್ಸಿ ಇದ್ರಲ್ಲಿ ಕೇರಲ್ಲಿ ಹಾಕ್ಬಿಟ್ರು. ನಾನು ಏನಾಯಿತು ಅಂತ ನೋಡಿದೆ, ಮಾತಾಡಿದೆ, ಏನೋ ಅಮ್ಮಂಗೂ ಗೊತ್ತಾಗ್ತಿಲ್ಲ, ಎಲ್ಲ ಸಡನ್ನಾಗಿ ಬ್ರೆತ್ಲೆಸ್ ಆಯಿತು ಅಂದರು. ಸರಿ ಅಂದ್ಬಿಟ್ಟು ಆಮೇಲೆ ಡಾಕ್ಟ್ರ್ ಎಲ್ಲ ಬಂದು ಇಲ್ಲ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ, ಒಂದು 2 ಡೇಸ್ ಇಲ್ಲೇ ಇರಿ ಅಂದರು. ಕಡೆಗೆ ಆಮೇಲೆ ನಾನು ಒಂದು ಸ್ವಲ್ಪ ಎಲ್ಲ ಅಪ್ಪಂಗೆ ಆಮೇಲೆ ಕೇಳಿದೆ ಏನಾಯಿತು, ಯಾಕೆ ಸಡನ್ನಾಗಿ ವಾಟ್ ಹ್ಯಾಪನ್ ಅಂದಾಗ ಅಪ್ಪ ಅದೇ ಅಂದರು, ಇಲ್ಲ ಕಣೋ ಯಾಕೋ ಸಡನ್ನಾಗಿ 1 ಸೆಕೆಂಡ್ ಹೋಯ್ತು ಅಂದ್ಕೊಂಡ್ಬಿಟ್ಟೆ ನನ್ನ ಪ್ರಾಣ. ತಕ್ಷಣ ಅದನ್ನ ನಾನು ಅಪ್ಪ ಅದನ್ನ ಇವತ್ತಿಗೂ ಎಕ್ಸ್ಪ್ಲೇನ್ ಮಾಡಿದ್ ನನಗೆ ಕಣ್ಣು ಕಡ್ದಾಗಿದೆ. 2 ಲಂಗ್ಸ್ ಕೊಲ್ಯಾಪ್ಸ್ ಆಗಿತ್ತು ಅವಾಗ. 2 ಲಂಗ್ಸ್ ಕೊಲ್ಯಾಪ್ಸ್ ಆಗಿ ಅವ್ರಿಗೆ ಬ್ರೆತ್ ಹೋಗ್ಬಿಟ್ಟಿತ್ತು ಆಲ್ಮೋಸ್ಟ್. ಪುಣ್ಯಕ್ ಹಾಸ್ಪಿಟಲ್ ಇದೀವಿ, ಅದು ನೋಡಿ ಅಂದ್ರೆ ಪುಣ್ಯಕ್ ಡಾಕ್ಟರ್ ಚೇಂಬರ್ ಒಳಗಿದೀವಿ. ಅದು ಅಪ್ಪ ಅದು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ ನೆನಪಿದೆ. ಸ್ವಿಮ್ಮಿಂಗ್ ಪೂಲ್ ಅಥವಾ ಒಂದು ಟಬ್ ನೀರಲ್ಲಿ ಮನುಷ್ಯನ ಮುಳುಗಿಸ್ಬಿಟ್ರೆ ಹೇಗಾಗತ್ತೆ ಸಡನ್ ಆಗಿ ಹಾಗಾಗೋಯ್ತು. ನನಗೆ ಸಡನ್ ಆಗಿ ಅಪ್ಪ ಅವತ್ತು ಹೇಳಿದ್ರು, ನಾನು ಆಚೆ ಬಂದ ತಕ್ಷಣ ನಿನ್ ಮುಖ ಕಾಣಿಸ್ತು. ಇನ್ನೂ ಒಂಥರ ಹಿಡಿದಿಟ್ಕೊಂಡೆ, ಇಲ್ಲ ನಾನು ಹೋಗ್ಬಾರ್ದು ಅಂತ. ಅಲ್ಲಿಂದ ಎಮರ್ಜೆನ್ಸಿ ಕೇರ್ ಹೋಗೋವರೆಗೂ ಅದು ಹೆಂಗೋ ದೇವ್ರ ಆದ್ಮೇಲೆ ಅವಾಗ 9 days ಇದು MICU, ಆಮೇಲೆ 6 days CCU ಕಾರ್ಡಿಯಾಕ್ ಕೇರ್. ಟೋಟಲ್ 15 days ICU ನಲ್ಲಿ ಇದ್ದಿದ್ದು ಅವಾಗ 2016 ಅಲ್ಲಿ. ಅಂಡ್ 2000 ನನಗೆ ನೆನಪಿರೋ ಪ್ರಕಾರ 17 ಒಂದೇ ವರ್ಷ ಅಪ್ಪ ನಿಗೂಢ ರಾತ್ರಿ ಮಾಡ್ಬೇಕಾದ್ರೆ ಮಾಧವನ್ ಪಾತ್ರ ಮಾಡ್ಬೇಕು. 14 ಅಲ್ಲಿ ಆಗಿದ್ದು. 15 ಅಲ್ಲಿ ಮತ್ತೆ ಲಂಗ್ಸ್ ಕೊಲ್ಯಾಪ್ಸ್ ಆಯ್ತು. 16 ಅಲ್ಲಿ ಮತ್ತೆ ಇನ್ನೊಂದು ಲಂಗ್ ಕೊಲ್ಯಾಪ್ಸ್ ಆಯ್ತು. ಆಮೇಲೆ 17 ಇಂದ ಸ್ವಲ್ಪ 2 ವರ್ಷ ಚೆನ್ನಾಗಿದ್ರು. ನಾನು ಆಕ್ಚುಲಿ 17 ಒಂದೇ ವರ್ಷ ಅವ್ರು ಯಾವಾಗ ನಿಗೂಢ ರಾತ್ರಿ ಮಾಡಬೇಕು ಅಂತ ಹೋದ್ರು ಅವಾಗ ನಾನು ಮಾಸ್ಟರಾನಂದ್ ಸರ್ಗೆ ಅದೇ ಥ್ಯಾಂಕ್ಸ್ ಹೇಳಿದ್ದೆ. ನಿಮ್ಮಿಂದ ಬಹುಶಃ ಅದು 1 ವರ್ಷ ಬೇರೆ ಊರು, ಕಮ್ಮಿ ಪರಿಸರ ಮಾತ್ರ ಬಹಳ ಚೆನ್ನಾಗಿತ್ತು. ಆಮೇಲೆ ಅವ್ರದ್ದು ರುಟೀನ್ ಸೂಪರ್ ಆಗಿತ್ತು. ಆ 1 ಕಿಲೋಮೀಟರ್ ದೂರದ ಮನೇಲಿ ಇದ್ರು ಶೂಟಿಂಗ್ಗೆ. ದಿನ 1 ಕಿಲೋಮೀಟರ್ ವಾಕ್, ಅಪ್ ಅಂಡ್ ಡೌನ್ ವಾಕ್. ಆಮೇಲೆ ರಾತ್ರಿ ಊಟ ಕಡಿಮೆ ಮಾಡ್ಬಿಟ್ಟಿದ್ರು. ಆಮೇಲೆ ರುಟೀನ್ ಸೆಟ್ ಆಗ್ಬಿಡ್ತು. ರಾತ್ರಿ ನಮ್ಮ ಈ ಕ್ಷೇತ್ರದಲ್ಲಿರೋರು ಯಾರ್ದು ರುಟೀನ್ ಇರಲ್ಲ, ನಿಮ್ಗೂ ಗೊತ್ತಿರೋ ವಿಷಯ. ಬಟ್ ಅಲ್ಲಿ ರುಟೀನ್ ಸೆಟ್ ಆಗೋಯ್ತು. ಸೀರಿಯಲ್ ಅಂದಾಗ ರಾತ್ರಿ ಮಲಗೋದು, ಬೆಳಗ್ಗೆ ಬೇಗ ಹೇಳೋದು, 8:30-9 ತಿಂಡಿ, ಮಧ್ಯಾಹ್ನ 1:00 ಊಟ, ಸಂಜೆ ಸ್ನಾಕ್ಸ್. ಸಿಸ್ಟಮ್ಯಾಟಿಕ್. ಆನಂದ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ಅವ್ರನ್ನ ಯಾರು ಮನೇಲಿ ಇಳಿಸಿದ್ರಲ್ಲ ವಾಸುದೇವ್ ರಾವ್ ಅಂತ, ಅವ್ರಿಗೂ ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಆ ದಂಪತಿಗಳು ತಮ್ಮ ಮಗನ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ದಿವಸ ರಾತ್ರಿ ಬಿಸಿ ಹಾಲು ಕೊಡೋದು, ಅವ್ರಿಗೆ ಅಲ್ಲಿ ಶೂಟಿಂಗ್ ಅಲ್ಲಿ ತಿಂಡಿ ಸರಿ ಹೋಗಲ್ಲ ಅಂತ ಮನೇಲಿ ತಿಂಡಿ ಮಾಡಿ ಕಳ್ಸೋದು, ನೀವು ಇಲ್ಲೇ ತಿಂದು ಒಂಥರ ಎಷ್ಟು ಅಂದರೆ ನಾನು ಹೋದಾಗಲೂ ಮನೆ ಮಗಳು ಬಂದಿದ್ದಾರೇನೋ ಅನ್ನೋ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ಗಿಂತ ಜಾಸ್ತಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಷ್ಟು ಅವ್ರನ್ನ ಆರೋಗ್ಯ ಕಾಪಾಡಿದ್ರು. ಅವ್ರಿಗೆ ಆಕೆಗೆ ಏನೂ ಗೊತ್ತಿಲ್ಲ. ವಾಸುದೇವ್ ರಾವ್ ಅಂತ ಅವರು ಗಂಡ ಹೆಂಡತಿ ಇದ್ದಾರೆ. ಅವ್ರ ಹೆಂಡತಿಗೆ ಕುಲಕರ್ಣಿ ಬಗ್ಗೆ ಏನಾದ್ರೂ ಏನೂ ಗೊತ್ತಿಲ್ಲ. ಬಟ್ ಅವ್ರು ನೋಡಿದ ತಕ್ಷಣ ಅವ್ರಿಗೆ ಅನ್ನಿಸ್ತಂತೆ ಒಟ್ಟು ಇವ್ರನ್ನ ಆರೈಕೆ ಮಾಡಬೇಕು ಅಂತ. ಆ ಥರ ಬೆಳಿಗ್ಗೆ ಬಿಸಿ ತಿಂಡಿ, ಸಾಯಂಕಾಲ ಆದ ತಕ್ಷಣ ಅವ್ರಿಗೆ ಟೀ ಅವ್ರ ಮನೆಯಿಂದನೇ ಕೊಡೋದು, ರಾತ್ರಿ ಬಿಸಿ ಹಾಲು ಕೊಡೋದು. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಯಾವ ಜನ್ಮದ ಋಣಾನು ಬಂದನೋ ಗೊತ್ತಿಲ್ಲ. ಆಮೇಲೆ ತುಂಬಾ ಚೆನ್ನಾಗಿತ್ತು. ನನಗೆ ಗೊತ್ತಿರೋಂಗೆ ಮಾಸ್ಟರ್ ಆನಂದ್ ಅಣ್ಣ ಇರ್ಬೋದು, ಆಮೇಲೆ ಅವ್ರ ತಮ್ಮ ಅರುಣ್ ಸರ್, ಅವರೆಲ್ಲ ಸಿಕ್ಕಾಪಟ್ಟೆ ನಗ್ಸೋರು ನಮ್ಮ ಅಪ್ಪನ. ಆ ಕಂಪನಿ ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ರಾತ್ರಿ ಹೊತ್ತೆಲ್ಲ ಕೂತು ಹರಟೆ ಹೊಡೆಯೋರು. ಬಹಳ ಚೆನ್ನಾಗಿ ತುಂಬಾ ಎಂಜಾಯ್ ಮಾಡಿದ್ರು. ಅದೊಂದೇ ವರ್ಷ ನಂಗೆ ನೆನಪಿರೋದು ಅಡ್ಮಿಟ್ ಆಗಿಲ್ಲ. 2013 to 2019-2020 ಗ್ಯಾಪ್ ಅಲ್ಲಿ ಅದೊಂದು ವರ್ಷ ಈ ವಾಸ್ ಫಿಟ್ ಅಂಡ್ ಫೈನ್. ಆಮೇಲೆ ಆ ಪಾತ್ರ ಅವ್ರು ಒಳ್ಳೆ ಹೆಸರು ತಂದ್ಕೊಡ್ತು. ಒಂಥರ ಹೆದರ್ಕೊಂಡು ಮಾಡೋ ಹಸ್ಬೆಂಡ್ ಅಲ್ಲಿ ಹೆಂಡತಿಗೆ ತುಂಬಾ ಹೆದರೋರ ನಿಮ್ಗುನು ಅದ್ರಲ್ಲಿ ಅಲ್ಲ ರಿಯಲ್ ಲೈಫ್ ಅದೇ ಹೆದರೋದು ನಿಮ್ಗೆ ಗೊತ್ತು. ಕುಲಕರ್ಣಿ ಯಾರಿಗೆ ಹೆದರ್ತಾ ಇದ್ರು
ಇಲ್ಲಿ ಎದುರಿಸೋರಲ್ಲ ಅಲ್ಲಿ ಕುಲಕರ್ಣಿ ಅವ್ರು ಎದುರ್ತಾ ಇದ್ದು ಕನ್ನಡಕ್ಕೆ ಮಾತ್ರ. ಯಾರಿಗೂ ಎದುರ್ತಿರ್ಲಿಲ್ಲ ಅವರು. ಹೌದು. ಈ ಸಿಚುವೇಶನ್ಸ್ ಸಾರಿ, ಇನ್ನೊಂದು ವಿಷಯ ಅಂದ್ರೆ 2005ರಲ್ಲಿ ಏನು ಅವರು ಸೆಕೆಂಡ್ ಟೈಮ್ ಅಂದ್ರೆ ತುಂಬಾ ಸಿವಿಯರ್ ಆಗಿ ಮತ್ತೆ ಇನ್ಫೆಕ್ಷನ್ ಆಗಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ರು. ಆವಾಗ ಒಂದು ಇನ್ಸಿಡೆಂಟ್ಸ್ ಏನಾಯ್ತಂದ್ರೆ, ಇವರು ರಾಜ್ಕುಮಾರ್ ಸರ್ದು ಸಾರ್ಥಕ ಸುವರ್ಣ ಮಾಡ್ತಾ ಇದ್ರು ಪ್ಯಾಲೇಸ್ ಗ್ರೌಂಡಲ್ಲಿ. ಅದು ಎಷ್ಟು ಇದಾಯ್ತಂದ್ರೆ, ಡಿಸ್ಚಾರ್ಜ್ ಆಗಿ ಬಂದು 2 ದಿನಕ್ಕೆ ಕೇಳಿದ್ರು ಅವರು, ರಾಘವೇಂದ್ರ ರಾಜ್ಕುಮಾರ್ ಫೋನ್ ಮಾಡಿ. ಎಲ್ಲಿವರೆಗೂ ಹೋಯ್ತಂದರೆ ಆಂಬ್ಯುಲೆನ್ಸು, ಡಾಕ್ಟ್ರು ಎಲ್ಲರೂ. ಕೊನೆಗೆ ನಾನು ಅವ್ರಿಗೆ ಹೇಳ್ಬಿಟ್ಟೆ, ನೋಡಿ ಸರ್ ಹಿಂಗಿದೆ ಪರಿಸ್ಥಿತಿ, ನಾವು ಅವ್ರನ್ನ ಅಷ್ಟು ದೊಡ್ಡ ಕ್ರೌಡ್ಗೆ ಕಳ್ಸೋಕ್ಕಾಗಲ್ಲ, ಯಾಕಂದರೆ ತುಂಬ ಇದಿದೆ, ಇದು ಏನದು ಕಾಂಪ್ಲಿಕೇಶನ್ ಇದೆ, ನನಗೆ ಡಾಕ್ಟ್ರ್ ಪರ್ಮಿಷನ್ ಕೊಡಲ್ಲ, ಆಮೇಲೆ ಕುಲಕರ್ಣಿಗೆ ಜೋರಾಗಿ ಮಾತಾಡೋಕ್ಕೂ ಆಗಲ್ಲ, ಹಂಗಾಗಿ ಸಾಧ್ಯ ಆಗಲ್ಲ ಅದು ಅಂತ. ಅವ್ರು ಕೊನೆಗೆ ನಾನು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತೀನಿ, ಮೈಕ್ದು ಇದನ್ನು ಜಾಸ್ತಿ ಮಾಡ್ತೀವಿ, ಅವ್ರು ಸ್ಟ್ರೇನ್ ತೊಗೊಳ್ಳೋದು ಬೇಡ ಅಂತ ಎಲ್ಲ ಹೇಳಿದ್ರು. ಕೊನೆಗೂ ನಾವು ಒಪ್ಕೊಳ್ಳಿಲ್ಲ. ಅದು ಒಂದು ಕೊರಗು ಮಾತ್ರ ಕೊನೆಯವರೆಗೂ ಕಾಡ್ತಾ ಇತ್ತು ಅವ್ರಿಗೆ, ಕೊನೆವರೆಗೂ ಅಷ್ಟು ಕಾಡ್ತಾ ಇತ್ತು. ಬಟ್ ನನಗೆ ಇನ್ನೊಂದು ನೆನಪಿರೋದು, ಕಡೆಗೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ರು, ನಿರೂಪಣೆ ಬೇರೆಯವ್ರ ಕೈಲಿ ಮಾಡಿಸ್ತೀವಿ, ಅಟ್ಲೀಸ್ಟ್ ಅವ್ರಿಗೊಂದು ಪ್ರಶಸ್ತಿ ಪತ್ರ ಕೊಡ್ತಾ ಇದೀವಿ, ಅದನ್ನಾದ್ರೂ ಒಂದು ಬಂದು ಓದ್ಬಿಟ್ಟು ಹೋಗ್ಬೋದಾ 5 ನಿಮಿಷ, ಅಣ್ಣವ್ರಿಗೆ ಕೊಡೋ ಪ್ರಶಸ್ತಿ ಪತ್ರ, ಆ ಪತ್ರ ಒಂದು ಓದ್ಬೋದಾ ಅಂತ. ಅದ್ ನಂಗೆ ಇನ್ನೂ ನೆನಪಿದೆ. ಅದು ಆಗಲ್ಲ, ನಮ್ಗೆ ತುಂಬಾ ಟೆನ್ಷನ್ ಇತ್ತು. ದೌರ್ಭಾಗ್ಯ ಅದು ಮಾತ್ರ ಕೊರಗುಳಿತು. ಆಮೇಲೆ ಯಾವಾಗ 16ನಲ್ಲಿ ಅದು ಒಂದು ಇದೇ ತರ ಒಂದು ದೊಡ್ಡ ಕ್ರೌಡ್ ಅಡ್ರೆಸ್ ಮಾಡಿದ್ದಕ್ಕೇನೆ ಅವ್ರಿಗೆ ಅದು ನ್ಯೂಮೋನಿಯಾ ಅಟ್ಯಾಕ್ ಆಗಿ 2 ಲಂಗ್ಸ್ ಕೊಲ್ಯಾಪ್ಸ್ ಆಗಿತ್ತು. ಬಟ್ ಅವತ್ತಿಗೆ ಸಮಾಧಾನ ಆಯಿತು, ಹೋಗ್ಲಿ ಅವತ್ತು ಮಾಡದೆ ಇದ್ದಿದ್ದು ಸರಿ ಹೋಯ್ತು. ಇವತ್ತು ಮಾಡಿರೋ ಮಿಸ್ಟೇಕ್ ಅವತ್ತು ಮಾಡಿದರೆ ದೇವರು ಹೆಂಗೆ ಮಾಡ್ತಿದ್ದೋ ಏನೋ, ಇಷ್ಟು ವರ್ಷ ಅದು ಕಾಪಾಡ್ಕೊಂಡು ಬಂದ್ವಲ್ಲಪ್ಪ ಅಂತ ಒಂದು ಸಮಾಧಾನ ಅಷ್ಟೆ, ಬೇರೆ ಏನಿಲ್ಲ. ಅದೊಂದು ಕೊರಗು ಉಳಿತು ಅವ್ರಿಗೆ, ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಎಲ್ಲೋ ಅವ್ರ ಕೆರಿಯರು ತುಂಬ ಪೀಕ್ ಹೋಗ್ತಾ ಇದ್ದ ಟೈಮ್ನಲ್ಲೇ ಈ ಒಂದು ಟ್ರಾಜಿಡಿ ಆಗಿದ್ದು ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಎಲ್ಲರೂ ಅದು ಡಿಪ್ರೆಷನ್ ಇತ್ತ ಅಂದ್ರೆ, ಬಿಕಾಸ್ ಆಫ್ ದಿಸ್ ಥಿಂಗ್ ಕುಲಕರ್ಣಿ ಅವ್ರು ಆಕ್ಟಿವ್ ಆಗಿರ್ಲಿಲ್ಲ, ಬಿಕಾಸ್ ಆಫ್ ದಿಸ್ ಹೆಲ್ತ್ ರೀಸನ್ ಅವರೆಲ್ಲೂ ಸೇರಕ್ ಆಗ್ತಾ ಇರಲಿಲ್ಲ, ಅದನ್ನ ಹೇಳಕ್ ಆಗ್ತಾ ಇರ್ಲಿಲ್ಲ, ಆಚೆ ಅವಕಾಶಗಳು ಕೂಡ ಬಂದಿದ್ರು ಇವರೇ ಬಳಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಅದನ್ನ ಯಾರ ಹತ್ರ ಹೇಳಕ್ ಅವ್ರಿಗೆ ಇಷ್ಟನೇ ಇರ್ಲಿಲ್ಲ. ಅದ್ರ ನಾವು ಸುಮಾರು ಸರಿ ನನ್ನ ಹತ್ರನೇ ಹೇಳಿಲ್ಲ ಅವ್ರು. ಅವತ್ತು ಅದು ಒದ್ದಾಟ ಆದಾಗ್ಲೂ ಅವ್ರಿಗೆ ಇಷ್ಟೆಲ್ಲ ಹೆಲ್ತ್ ನಡೀತಿದೆ ಅನ್ನೋದು ನನಗೂ ಹೇಳಿಲ್ಲ. ಏನೋ ಹಿಂಸೆ ಆಗ್ತಿದೆ ಅಷ್ಟೇ, ನನ್ನ ಹತ್ರನೂ ಹೇಳಿರ್ಲಿಲ್ಲ ಅವರು. 2000 to 2010 ನಿಮಗೂ ಗೊತ್ತಿರೋ ಹಾಗೆ ಪೀಕ್ ಅಲ್ಲಿ ಇತ್ತು ಅಪ್ಪನ ಕರಿಯರ್ ಆಲ್ವೇಸ್. 2012 ಅಲ್ಲಿ ಸಂಭ್ರಮ ಸೌರಭ ಅವರ ಈ ಒಂದು ಕರಿಯರ್ ಅಲ್ಲೂ ಒಂದು ಒಳ್ಳೆ ಪೀಕ್ ಮೈಲ್ ಸ್ಟೋನ್ ರೀಚ್ ಆದ್ವಿ. 100 ಗಂಟೆಗಳ ಕಾರ್ಯಕ್ರಮ, ಅದರಿಂದ ಸುಮಾರು 50-100 ಹೊಸ ಕುಟುಂಬಗಳು ನಮ್ಮ ಜೊತೆ ಸೇರಿದ್ರು, ಮೆಂಬರ್ಶಿಪ್ಸ್ ಜಾಸ್ತಿ ಆಯ್ತು. ಎಲ್ಲೊಂದ್ ಕಡೆ ಎಲ್ಲ ಹಿಂಗ್ ಹೋಗ್ತಾ ಇತ್ತು. ಅಂಡ್ ಎಲ್ಲೊಂದ್ ಕಡೆ ಸುಮ್ಮನೆ ಪರ್ಸನಲ್ ಲೈಫ್ದು ನಿಮ್ಗೊಂದು ಹೇಳ್ಬೇಕು ಅಂದ್ರೆ, 2008-10 ಟೈಮಲ್ಲಿ ಅಪ್ಪ ಬೆಂಗಳೂರಲ್ಲಿ 2 ಫ್ಲಾಟ್ ಬುಕ್ ಮಾಡಿದ್ರು, ಒಂದು JP ನಗರದಲ್ಲಿ, ಇನ್ನೊಂದು ಗುಬ್ಲಾಳದಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಒಂದು ಚೂರು ಹಂಗೋ ಹಿಂಗೋ ಇದು ಆದಾಗ 2001 ಫ್ಲಾಟ್ ಬಿಟ್ಕೊಟ್ವಿ. 2013, 14, 15 ಅಷ್ಟೊತ್ತಿಗೆ ಅದು ಹೇಗಾಗ್ತಾ ಬಂತು ಅಂದ್ರೆ, ನೀವು ಹೇಳ್ದ ಕರಿಯರ್ ದೃಷ್ಟಿಯಿಂದ, ಒಂದು ಸತಿ ಅಡ್ಮಿಟ್ ಆದ್ರೆ ಅದೊಂದು 10-15 ದಿನ ಅಲ್ಲಿ ಹೋಯ್ತು ಹಾಸ್ಪಿಟ್ಲಲ್ಲಿ. ಅದಾದ್ಮೇಲೆ ಎಷ್ಟೋ ಸತಿ ಅಮ್ಮ ಹೇಳ್ದಂಗೆ 1 ತಿಂಗಳು, ಎಷ್ಟೋ ಸತಿ ನ್ಯೂಮೋನಿಯಾ H1N1 ಚಿಕನ್ ಗುನ್ಯಾ ಆದಾಗ 6 months 3 months ಎಲ್ಲ ರೆಸ್ಟ್ ಹೇಳಿದ್ದಾರೆ ಡಾಕ್ಟ್ರು. ದಯವಿಟ್ಟು ಆಚೆ ಹೋಗ್ಬೇಡಿ ಅಂತ ಹೇಳಿದ್ರು. 3 months 6 months ರೆಸ್ಟ್. ಒಬ್ಬ ಮನುಷ್ಯ ಅರ್ಧ ವರ್ಷ ದುಡಿಯಕ್ಕಾಗಲ್ಲ ಅಂದಾಗ ಅದು ಆಗುವಂಥ ಗೊಂದಲಗಳು ಬೇರೆ. ಆಮೇಲೆ ನಾನು ಇನ್ನ PUC ಓದ್ತಾ ಇದ್ದೆ, ಅವಾಗ ತಾನೇ ಹೈಸ್ಕೂಲ್ ಮುಗಿಸ್ದೆ, ಅಂದರೆ 2013-14 ಟೈಮಲ್ಲಿ. ಸೊ ಎಲ್ಲೂ ಒಂದು ಕಡೆ ಇನ್ನೊಂದು ಆದಾಯ ಅಂತ ಮನೆಗೆ ಇರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಓಕೆ 2014-15 ಟೈಮಲ್ಲಿ ಆ ಫ್ಲಾಟ್ನು ಬಿಟ್ಕೊಡ್ಬೇಕಾಗೋ ಪರಿಸ್ಥಿತಿ ಬಂತು. ಅದನ್ನು ಬಿಟ್ಕೊಟ್ಟು ಮತ್ತೆ ಬಾಡಿಗೆ ಮನೆಗೆ ಮೂವ್ ಆದ್ವಿ 15-16 ಟೈಮಲ್ಲಿ. ಮತ್ತೆ 2000 ಈಗ 15-16-17 ಎಲ್ಲ ಅಡ್ಮಿಟ್ ಆಗ್ತಾ ಬಂದಾಗ 17 ಒಂದು ವರ್ಷ ಬಿಟ್ಟು ಮತ್ತೆ ಅದು ಪ್ರತಿಯೊಂದು ಕಡೆ ಈ ಕಡೆ ಹಾಸ್ಪಿಟಲ್ಗೂ ಪೂರೈಸಬೇಕು, ಮನೆ ನಡಿಬೇಕು, ನಮ್ದು ಎಜುಕೇಶನ್ ನಡಿಬೇಕಿತ್ತು, ಎಲ್ಲ ಒಂದು ಕಡೆ ಗೋಜಲು ಆಗ್ತಾ ಎಲ್ಲೋ ಒಂದು ಕಡೆ ಅಪ್ಪಂಗೆ ಅದೇ ಪ್ರೆಷರ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. 16-17 ಟೈಮಿಗೆ ಅಪ್ಪ ಮತ್ತೆ ಮನ್ಸು ಮಾಡ್ಬಿಟ್ಟಿದ್ರು, ಏನಾರ ಆಗಲಿ ನಾನು ಎದ್ದೋಗಿ ನೋಡೇ ಬಿಡ್ತೀನಿ, ಅದು ಏನಾಗುತ್ತೆ ಅಂದಾಗ ಬಂದಿದ್ದು ನೀವು ಕೂಡ ರಾತ್ರಿ. ಎಲ್ಲೋ ಒಂದು ಕಡೆ ನಾನು ಮಾಸ್ಟರಾನಂದಣ್ಣ ನಾನು ಮಾತಾಡ್ಬೇಕಾದ್ರೆ ಈ ಥರದ್ದು ಒಂದಿದೆ ಅಪ್ಪ ಮಾಡ್ತಾರ ಅಂತ ಅವ್ರಂದ್ರು. ನಾನು ಮಾತಾಡಿದಾಗ ಹೋಗ್ಬಿಡ್ತೀನಿ ನೋಡೋಣ ಅಂದಾಗ ಆಕ್ಚುಲಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗೋಯ್ತು, ಸ್ಟ್ರೆಸ್ ಆಗಲಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಪರಿಸರ ಅಲ್ಲಿಂದ ಬಂದ್ಮೇಲೆ ಈ ಗಾಟ್ ಬಿಸಿ ಆಸ್ ಅನ್ ಆಕ್ಟರ್. ರಾಜಾರಾಣಿ ಅಂತ ಕಲರ್ ಸೂಪರ್ ಅಲ್ಲಿ ಒಂದು ಸೀರಿಯಲ್ ಮಾಡಿದ್ರು. ರಾಜಾರಾಣಿ ಮಾಡುವಾಗಲೇ ತುಂಬಾ ಕಷ್ಟ ಆಯ್ತು ಅವ್ರಿಗೆ. ದಿವಸ ಲೇಟ್ ಆಗಿ ಹೋಗೋದು, ಬರ್ತೀನಿ ಅಂತ ಹೇಳೋದು, ಲೇಟ್ ಆಗುತ್ತೆ ಅವರು. ನಾವಿಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಇವ್ರು ಶೂಟಿಂಗ್ ಹೋಗ್ಬೇಕು ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಅಲ್ಲಿ ಅವ್ರು ಅಡ್ಮಿಟೇ ಮಾಡ್ಕೊಂಡ್ಬಿಡೋರು, ಇಲ್ಲಿ ಶೂಟಿಂಗೇ ಹೋಗೋಕ್ಕಾಗಲ್ಲ ಅವ್ರಿಗೆ. ಏನಿದು ಸುಮ್ಮನೆ ಬರ್ತೀನಿ ಅಂತಾರೆ, ಬರಲ್ಲ. ಇವ್ರಿಗೊಂತ ಡೇಟ್ ಇದನ್ನ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈ ಒದ್ದಾಟ ಗೊಂದಲ ಒಂಥರ. ಹಾಗಾಗಿ ಎಲ್ರಿಗೂ ಸುಮಾರು ಜನರಿಗೆ ಅವ್ರ ಬಗ್ಗೆ ಒಂದು ತಪ್ಪಭಿಪ್ರಾಯ ಇದೆ ಇವತ್ತಿಗೂ. ಅಂದರೆ ಹೇಳಿ ಕೈ ಕೊಟ್ಟು ನಿರೂಪಣೆಗೂ ಅಷ್ಟೇ ಸುಮಾರು ಕಾರ್ಯಕ್ರಮಗಳು ಬರ್ತೀನಿ ಅಂತ ಒಪ್ಕೊಂಡು ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅದು ಈ ವೇದಿಕೆ ಮೂಲಕ ನಾವೆಲ್ಲರೂ ಕ್ಷಮೆ ಕೇಳಬೇಕು. ಬಿಟ್ಟರೆ ಅವತ್ತಿನ ದಿನಕ್ಕೆ ನಾವು ಇದನ್ನು ಹೇಳೋ ಹಾಗಿರಲಿಲ್ಲ.
ಯಾಕಂದರೆ ಅವ್ರಿಗೆ ಅದು ಮನಸ್ಸಿರಲಿಲ್ಲ. ನನಗೆ ಒಂದಿನ ಅನಾರೋಗ್ಯ ಅಂತ ಗೊತ್ತಾದರೆ ಯಾರೂ ನಮ್ಮನ್ನು ನಾಳೆ ಕರೆಯೋಲ್ಲ, ಕೇಳಲ್ಲ. ಈಗ ಬರೋ 4 ದುಡ್ಡು ಅವಾಗ ಬರಲ್ಲ. ಹಾಗಾಗಿ ಅದನ್ನು ಒಟ್ಟು ಹೇಳಬಾರ್ದು. ನಮ್ಗೆ ಅದು ಎಲ್ಲರಿಗೂ ಕೇಳಿಬೇಕಾದ್ರೆ ಥ್ರೋಟ್ ಇನ್ಫೆಕ್ಷನ್, ಕುಲಕರ್ಣಿಗೆ ಏನಾಗಿದೆ ಥ್ರೋಟ್ ಇನ್ಫೆಕ್ಷನ್, ಗಂಟ್ಲು ಸರಿಗಿಲ್ಲ. ಕುಲಕರ್ಣಿ ಏನು ಎಷ್ಟೊಂದು ಜನ ಬೇರೆ ಬೇರೆ ಡಾಕ್ಟರ್ಸ್ ರೆಫರ್ ಕೊಟ್ಟಿದ್ದಾರೆ, ಹೋಗ್ತೀವಿ ಅಂತ. ಇವ್ರು ಗಂಗಾವತಿ ಪ್ರಾಣೇಶ್ವರಂತೂ ನಮ್ಮ ಮನೆಗೆ ಹುಡ್ಕೊಂಬಂದಿದ್ರು, ಏನಾರು ಆಗಿದೆ ನಿಮಗೆ ಎಂಥದ್ದು, ಅಲ್ಲಿ ಬರ್ರಿ ಸಿರ್ಸಿಗೆ ಹೋಗೋಣ, ಅದು ನೇಚರ್ ಇದರಲ್ಲಿ ಅವ್ರಿಗೆ ಸಿಯಾಟಿಕ್ ಆಗಿತ್ತಂತೆ, ಕಾಲಿಂದ ನರ, ಅದನ್ನೆಲ್ಲ ಸರಿ ಮಾಡಿದ್ದಾರೆ, ನೀವು ಬನ್ನಿ 4 ದಿವಸದಲ್ಲಿ ನಿಮ್ಮನ್ನು ರೆಡಿ ಮಾಡಿಸ್ತೀನಿ ಅಂತ. ಅವರು ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅಂತ ಅವ್ರಿಗೆ ಹೇಳೋ ಆಗಿಲ್ಲ ಅದು. ಬಟ್ ಅಂದರೂ ಅವರನ್ನು ನಾವು ಸಂಪರ್ಕ ಮಾಡಿದ್ವಿ ಅವ್ರನ್ನೂ. ಬಟ್ ಅವ್ರಿಗೂ ನಮಗೂ ಸಂಪರ್ಕ ಆಗಿ ಇವ್ರದ್ದು ಹಿಸ್ಟ್ರಿ ಕಳಿಸಿ ಮಾಡಿ ಅನ್ನೋಷ್ಟೊತ್ತಿಗೆ ನಮ್ಮದು ಇದಾಗ್ಬಿಟ್ಟಿದೆ. ಯಾವ ವರ್ಷ ಆಗಕ್ಕೆ ಸ್ಟಾರ್ಟ್ ಆಗಿದೆ? ನನಗೆ ಇವತ್ತಿಗೂ ಅದು ಪ್ರತಿದಿನ ಅದೇನೋ ಬಿಗ್ ಬಾಸ್ ನೋಡ್ಬೇಕಾರೆ, ಸಿನಿಮಾ ನೋಡ್ಬೇಕಾರೆ, ಸುದೀಪ್ ಸರ್ ನೋಡಿದ್ರೆ ಅದೇನೋ ಹ್ಯೂಜ್ ರೆಸ್ಪೆಕ್ಟ್. ಓನ್ಲಿ ರೀಸನ್ ಬೀಯಿಂಗ್ ನಿಮ್ಮ ಮಾತಿಗೆ ಅವ್ರು ಬೆಲೆ ಕೊಟ್ಟು ಅವರು ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ರು, ಶೇರ್ ಮಾಡಿದ್ರು. ಅದಾದ್ಮೇಲೆ ಎಷ್ಟು ವೈರಲ್ ಆಯಿತು ಅಂದರೆ ಬಹುಶಃ ನನಗೆ ಗೊತ್ತಿಲ್ಲ. ಐ ಥಿಂಕ್ ಅವರ ಫ್ಯಾನ್ಸ್ಗಳು ಅಮ್ಮ ಹೇಳಿದಾಗೆ 10 ರೂಪಾಯಿಯಿಂದ ಹಿಡಿದು 10 ಲಕ್ಷ ರೂಪಾಯಿವರೆಗೂ ಅದರಿಂದ ಡೊನೇಷನ್ಸ್ ಬಂದಿದೆ. ನಾನು ಈ ವಿಷಯದಲ್ಲಿ ನೀವು ಹೇಳಿರೋದಕ್ಕೆ ನಾನು ಆ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್, ಹ್ಯಾಟ್ಸ್ ಆಫ್ ನಿಮಗೆ.